ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಳಸಿ ಗಿಡವನ್ನು ಮನೆಯಲ್ಲಿ ಪಾಟಲ್ಲಿ ಹಾಕಿ ಬೆಳೆಸುವಂತಹ ಸರಳ ಮತ್ತು ಸುಲಭ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಮನೆಯಲ್ಲೂ ಇರಬೇಕಾದಂತಹ ಗಿಡ ಯಾವುದು ಅಂತಂದರೆ ಅದು ತುಳಸಿ ಗಿಡ. ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಂದು ಮನೆಯಲ್ಲೂ ಕೂಡ ತುಳಸಿ ಗಿಡ ಇರೋದು ಬಹಳನೇ ಮುಖ್ಯವಾದಂತಹ ವಿಚಾರ. ಈ ತುಳಸಿ ಗಿಡವನ್ನು ಹಾಕೋದಕ್ಕೆ ನಾನು ಆಯ್ಕೆ ಮಾಡಿಕೊಂಡಂತಹ ಮಣ್ಣು ಕೆಂಪು ಮಣ್ಣು. ಯಾಕಂತಂದರೆ ಕೆಂಪು ಮಣ್ಣಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿದ್ದು ತುಳಸಿ ಗಿಡಕ್ಕೆ ಬೇಕಾದಂತಹ ಪೋಷಕಾಂಶಗಳು ಆ ಮಣ್ಣಲ್ಲಿರೋದ್ರಿಂದ ನಾನು ಕೆಂಪು ಮಣ್ಣನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಕೆಂಪು ಮಣ್ಣು ಬೇರೆಲ್ಲ ಗಿಡಗಳ ಬೆಳವಣಿಗೆಗೂ ಕೂಡ ಸಹಕಾರಿಯಾಗಿರೋದ್ರಿಂದ ಇದು ಉತ್ತಮ ಅಂತ ನನಗೆ ಅನ್ನಿಸ್ತು. ಸೊ ನಾನಿಲ್ಲಿ ಪಾಟ್ಗೆ ಮಿಕ್ಸ್ ಮಣ್ಣು ಯಾವ್ಯಾವ ತೊಗೊಳ್ತಾ ಇದ್ದೀನಿ ಅಂದರೆ 2 ಪಾಟ್ ಪೂರ್ತಿ ಕೆಂಪು ಮಣ್ಣು, 1 ಪಾಟ್ ಪೂರ್ತಿ ಕೌ ಡಂಗ್ ಮೆನ್ಯೂರ್ ಅಂದರೆ ಒಣಗಿರುವಂತಹ ಸಗಣಿ ಗೊಬ್ಬರ, ಮತ್ತು 1 ಪಾಟ್ ಪೂರ್ತಿ ಗಾರ್ಡನ್ ಸಾಯಿಲ್ ತೊಗೊಂಡಿದ್ದೀನಿ, ಮತ್ತು 1 ಪಾಟ್ ಪೂರ್ತಿ ಕೋಕೋಪೀಟ್ ಅನ್ನ ತಗೊಂಡು ಮಿಕ್ಸ್ಚರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾವು ಪಾಟ್ಗೆ ಇದನ್ನು ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ಅದನ್ನು ಕಲಸಿ ಮಿಕ್ಸ್ ಮಾಡಿ ನಾವು ಪಾಟಿಗೆ ತುಂಬಿದ್ರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ತುಳಸಿ ಗಿಡಕ್ಕೆ ಚೆನ್ನಾಗಿ ಸಿಗುತ್ತೆ. ಸೊ ನಾನು ಪಾಟಿಗೆ ಗಿಡವನ್ನು ಹಾಕೋಕ್ಕಿಂತ ಮುಂಚೆ ಡ್ರೈನೇಜ್ ಹೋಲ್ನ ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನೀರು ಓವರ್ಫ್ಲೋ ಆಗೋದನ್ನು ತಡೆಯೋದಕ್ಕೋಸ್ಕರ ನಾನು ಆ ಡ್ರೈನೇಜ್ ಹೋಲ್ ಹತ್ರ ಒಂದು ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಹಾಕಿಡ್ತಾ ಇದ್ದೀನಿ. ಇದು ಕೂಡ ತುಂಬ ಇಂಪಾರ್ಟೆಂಟು ಯಾವುದೇ ಗಿಡ ಉತ್ತಮವಾಗಿ ಬೆಳೆಯೋದಕ್ಕೆ. ಸೊ ನಾನಿಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಒಣಗಿರುವಂತಹ ಎಲೆಗಳನ್ನ ಪಾಟ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಎಲ್ಲ ಮಣ್ಣಿನ ಮಿಕ್ಸ್ಚರ್ ಏನು ನಾವು ಮಿಶ್ರಣನ ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಪಾಟ್ನ ಮೇಲ್ಭಾಗದವರೆಗೂ ಕೂಡ ನಾವು ಹಾಕ್ಕೋಬೇಕಾಗುತ್ತೆ. ಸೊ ನಾನು ಫೈನಲಿ ಎಲ್ಲ ಮಿಕ್ಸ್ಚರ್ ಮಣ್ಣನ್ನು ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ತುಳಸಿ ಗಿಡ ನಮ್ಮದೇ ಗಾರ್ಡನಲ್ಲಿ ಒಂದು ಗಿಡ ಬೆಳೆದಿತ್ತು. ಸೊ ಅದನ್ನು ನಾನು ಕಳೆ ತೆಗೆಯುವಾಗ ಕಿತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪಾಟಲ್ಲಿ ಹಾಕಿ ಬೆಳೆಸೋಣ, ಓಡಾಡೋ ಜಾಗದಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತುಳಸಿಯನ್ನು ಕಿತ್ತು ಪಾಟಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ನೀವು ನೋಡ್ತಾ ಇರ್ಬೋದು ತುಳಸಿ ಗಿಡ ತುಂಬ ಆರೋಗ್ಯವಾಗಿ ಕಾಣಿಸ್ತಾ ಇದೆ. ತುಳಸಿ ಗಿಡ ಯೂಶ್ವಲಿ ತುಳಸಿ ತಿನ್ನೋದ್ರಿಂದ ಕೆಮ್ಮು ಕಫ ಈ ಥರದ್ದೆಲ್ಲ ವಾಸಿ ಆಗೋದ್ರಿಂದ ಪ್ರತಿಯೊಂದು ಮನೆಯಲ್ಲೂ ಕೂಡ ತುಳಸಿ ಗಿಡನ ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾನು ಕಿತ್ತು ತೊಗೊಂಡು ಬಂದಂತಹ ತುಳಸಿ ಗಿಡನ ಹಾಕೋದಕ್ಕೆ ಇದು ತುಂಬ ಹೈಟ್ ಬೆಳೆದಿದ್ದರಿಂದ ನಾನು ಸ್ವಲ್ಪ ಆಳವಾಗೇ ಡಿಗ್ ಮಾಡಿ ಪಾಟಲ್ಲಿ ಹಾಕ್ತಾಯಿದ್ದೀನಿ. ಸೊ ಗಿಡನ ನೆಟ್ಟ ನಂತರದಲ್ಲಿ ಸುತ್ತ ನಾವು ಮಣ್ಣನ್ನು ಟೈಟಾಗಿ ಕೂರಿಸೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಗಿಡ ಅಲುಗಾಡಬಾರ್ದು ಮತ್ತು ಬೇರುಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಾವು ಗಿಡವನ್ನು ನೆಡಬೇಕಾಗತ್ತೆ. ಫೈನಲಿ ನಾನು ಗಿಡ ನೆಟ್ಟಂತಹ ಪಾಟ್ ಈ ರೀತಿ ಕಾಣಿಸ್ತಾ ಇದೆ. ಸೊ ಫೈನಲಿ ನಾವು ಅದಕ್ಕೆ ಸಫಿಷಿಯೆಂಟಾಗಿ ನೀರು ಹಾಕೋದು ತುಂಬ ಇಂಪಾರ್ಟೆಂಟು. ಅಂತಂದರೆ ಪೂರ್ತಿ ನಾವು ನೀರು ಹಾಕಿದ್ದು ಡ್ರೈನೇಜ್ ಹೋಲಿಂದ ಹರಿದು ಹೋಗೋವರೆಗೂ ನಾವು ನೀರನ್ನ ಹಾಕಬೇಕಾಗುತ್ತೆ. ಸೊ ದಿಸ್ ಈಸ್ ದ ರೈಟ್ ವೇ ಆಫ್ ವಾಟರಿಂಗ್. ತುಳಸಿ ಗಿಡ ಒಂದು ಸಲ ಹಾಕಿ ಅದು ಒಣಗೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಎಲ್ಲ ಹಂತಗಳನ್ನ ನಾವು ಚೆನ್ನಾಗಿ ಪಾಲಿಸಬೇಕಾಗುತ್ತೆ. ಸೊ ಈ ಗಿಡ ಏನಿದೆಯೋ ನಾನು ಹಾಕಿದ ನೆಕ್ಸ್ಟ್ ಡೇ ತೆಗೆದಿರುವಂತಹ ವಿಡಿಯೋ ತುಂಬ ಚೆನ್ನಾಗಿ ಅದು ಮಣ್ಣಿಗೆ ನಾನು ಹಾಕಿರುವಂತಹ ಸಾಯಿಲ್ ಮಿಕ್ಸ್ಚರ್ಗೆ ಅದು ಅಡ್ಜಸ್ಟ್ ಆಗಿ ಸೂರ್ಯನ ಕಿರಣಗಳಿಂದ ಕಂಗೊಳಿಸ್ತಾ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ.